ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಸಂಜೆ ವ್ಲಾಗ್ ಆಗಿದೆ. ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಮೇಲೆ ಏನಾರು ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಮನೆಯಲ್ಲಿ ಜೋಳ ಇತ್ತು. ನನ್ನ ಮಗ ಅಮ್ಮ ಜೋಳ ಹುರ್ಕೊಡಿ ಅಮ್ಮ, ನಮಗಿಷ್ಟ ತಿಂತೀನಿ ಅಂತ ಅಂದರು. ಹಾಗಾಗಿ ಜೋಳನ ಹುರಿತಾ ಇದ್ದೀನಿ. ಇದಕ್ಕೆ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿ ಫ್ರೈ ಆಯ್ತವೆ. ಲಕ್ಕಿ ಇವತ್ತು ಏನೇನು ಹೇಳ್ಕೊಟ್ರು? ಲಕ್ಕಿ ಬೆಳಗ್ಗೆ ಎದ್ದ ತಕ್ಷಣ ನೀನು ಏನು ಮಾಡ್ತೀವಿ? ಬೆಳಗ್ಗೆನೇ ಎದ್ದ ತಕ್ಷಣ ಏನು ಮಾಡ್ತೀವಿ? ಅದೇನು ಮಲ್ಕೊಳ್ಳುವಾಗ ಏನೋ ಹೇಳ್ತೀರ ಹೇಳವ. ಏಯ್ ಕರ, ಏನೇನು ಹೇಳ್ತೀರ ಬೆಳಗ್ಗೆ ಎದ್ದು? ರಾತ್ರಿ ಮಲ್ಕೋಬೇಕಾದ್ರೆ ಏನೋ ಹೇಳ್ತೀರ ಹೇಳುವ. ಹೇಳು, ಅದೇನೋ ಹೇಳ್ತೀರಾ? ಕರಾಗ್ರೆ ಹಾಂ ಹೇಳಿ. ಫೈನಲ್ ಆಗಿ ರೆಡಿ ಆಯಿತು ನೋಡಿ. ಈ ರೀತಿ ಇದೆ ನಮ್ಮ ಜೋಳ. ಈಗ ನೆಕ್ಸ್ಟು ಇದನ್ನೆಲ್ಲ ತಿಂದಾಯಿತು ಫ್ರೆಂಡ್ಸ್. ಸಂಜೆ ನನ್ನ ಮಗನಿಗೆ ಕಬಾಬ್ ಬೇಕಾಗಿತ್ತು ಮತ್ತು ಬಿರಿಯಾನಿ. ಕಬಾಬ್ ತಿಂದಮೇಲೆ ಬಿರಿಯಾನಿ ಅವ್ರು ಇನ್ಯಾರೂ ತಿನ್ನಲ್ಲ ಅಂಥೇಳಿ ಸ್ವಲ್ಪ ಮಾಡಿದೆ. ನಾನು ಮಾಡೋವಂಥ ಬಿರಿಯಾನಿ ಈ ಥರ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ಗೆ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಒಂದು ಜಾರ್ಗೆ ನಾನು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇದು ಕಬಾಬ್ಗೂ ಸ್ವಲ್ಪ ಬೇಕಾಗಿತ್ತಲ್ವ, ಹಾಗೆ ಅದರಲ್ಲೇ ಎತ್ತಿಟ್ಕೊಂಡೆ. ಸ್ವಲ್ಪ ಈ ಬ್ರೌನ್ ಕಲರ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ ಬಿರಿಯಾನಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಫ್ರೈ ಮಾಡಬೇಕಾದ್ರೇ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ರುಬ್ಬಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆಗೆ ನಾನು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಕಲರ್ ಏನಿರುತ್ತೆ ಅದನ್ನೆಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಇದು ನೋಡಿ, ಇದು ಕಬಾಬ್ಗೆ ಅಂತ ಹೇಳಿ ಇದನ್ನು ಕಲಸಿಟ್ಟಿದ್ದೀನಿ. ನಾನು ಕಬಾಬ್ ಪೌಡರ್ ಹಾಕಿಲ್ಲ. ಕಬಾಬ್ಗೆ ಕಾರ್ನ್ಫ್ಲೋರು ಮತ್ತು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ, ಖಾರದ ಪುಡಿ, ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕಬಾಬ್ಗೆ. ಇತ್ತ ಕಡೆ ಇದು ಫ್ರೈ ಆಯಿತು. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಾಗೆಯೇ ರುಬ್ಕೊಂಡಿರೋ ಅಂಥ ಗ್ರೀನ್ ಕಲರ್ ಏನೇನಿರುತ್ತೆ ಅದನ್ನೆಲ್ಲನೂ ನಾನು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಜೊತೆಗೆ ಮುಂಚೆನೇ ಹೇಳ್ದಂಗೆ ಫ್ರೈಗೆ ಮೆಂತ್ಯ ಸೊಪ್ಪನ್ನ ಹಾಕಿದ್ದೆ. ಇವಾಗ ಈ ಜಾರ್ಗೆ ನಾನು ಗ್ರೀನ್ ಕಲರ್ ಏನಿರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಗೆಯೇ ಪುದೀನ ಇವು ಮೂರನ್ನೂ ರುಬ್ಬಿಟ್ಟು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು. ಇದಾದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಕೂದ್ಬಿಟ್ಟು ನೋಡಿ ಇಲ್ಲಿ ಸೈಡ್ಗೆ ಫ್ರೈ ಆಗಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಇದು ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಸಾರಿ, ಕ್ಷಮೆ ಇರಲಿ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನೋಡಿ, ನಾನು ಜಾಸ್ತಿ ಚಿಕನ್ ತೊಗೊಂಡಿಲ್ಲ, ಯಾಕಂದರೆ ನಮಗೆಲ್ಲ ಇದಿಷ್ಟ, ಇದು ಕಬಾಬ್ ಇಷ್ಟ ಅಂತ ಹೇಳಿ ಜಾಸ್ತಿ ಕಬಾಬ್ಗೆ ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ಸೋಯಾ ಜಂಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಇದೆಲ್ಲ ಆದಮೇಲೆ ನಾನು ಟೇಸ್ಟ್ ನೋಡೇ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು. ಇದ್ರ ಜೊತೆಗೆ ಸೋಯಾ ಜಂಕ್ಸು ಮತ್ತು ಚಿಕನ್ ಹಾಕಿ ಒಟ್ಟಿಗೆ ಫ್ರೈ ಮಾಡಿದ್ರೆ ಸಖತ್ತಾಗಿನ್ನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ. ಹಾಗೆಯೇ ಟ್ರೈ ಮಾಡಿ ನೋಡಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಟೇಸ್ಟು ಅಂತ. ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನೀರು ಆ್ಯಡ್ ಮಾಡಿ, ಮತ್ತು ನಾವು ಒಂದು ಪೌಡರ್ ಮಾಡ್ಕೋಬೇಕು. ಏನಪ್ಪ ಅದು ಅಂದರೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಬಿಟ್ಟು ರುಬ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಫೈನಲಾಗಿ ಈ ಥರ ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ
ನಮ್ಮ ಫೈನಲ್ ಆಗಿ ಸೋಯಾ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ನಾನು ಇನ್ನೊಂದು ಕಡೆ ಹಾಗೆಯೇ ಕಬಾಬ್ನ ಮಾಡಿಕೊಂಡು ಫೈನಲಾಗಿ ಟೇಸ್ಟ್ ನೋಡಿದ್ವಿ. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಎಲ್ಲರೂ. ಮತ್ತೆ ಸಿಗೋಣ. ಬಾಯ್.